ಯೋಗಿ ಸರ್, ನಾಳೆ 15 ದಿವಸ ಬರ್ತಾರೆ. ನೂತನ ಕಾಂಗ್ರೆಸ್ ಸಿನಿಮಾ ಬರುತ್ತೆ, ಎಲೆಕ್ಷನ್ ಮಾಡ್ತಾರೆ, ಅದರಲ್ಲಿ ನಾಳೆ ಬರ್ತಾ ಇರೋದ್ರಿಂದ ಹೇಗೆ ಬಯಸ್ತೀರಿ? ಇಲ್ಲ, ಬರ್ಡೇ ವಿಶ್ ಮಾಡ್ಬೋದು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. 2 ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಕೆ.ಪಿ. ಶ್ರೀಕಾಂತ್ ಅವರು ಇನ್ನೊಂದು ಸಿನಿಮಾ ಮಾಡಿದ್ದಾರೆ, ಮತ್ತೆ ಜಡೇಶ್ ಅವರು ಇನ್ನೊಂದು ಸಿನಿಮಾ. ತುಂಬಾ ಸಕರಾಗಿದೆ ಫಸ್ಟ್ ಲುಕ್. ಅದು ಲ್ಯಾಂಡ್ ಲಾರ್ಡ್ ತುಂಬಾ ಚೆನ್ನಾಗಿದೆ. ಖುಷಿ ಆಯ್ತು ನೋಡಿ ಅದನ್ನ. ಸಿನಿಮಾ ಮಾಡಬೇಕಿತ್ತು ಆಕ್ಚುಲಿ, ಭೀಮಾ ಜೊತೆಯಲ್ಲಿ ಯಾಕೆ ಮಾಡಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ. ಮುಂದೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಸಿನಿಮಾ ಮಾಡ್ತೀನಿ. ಪರ್ಸ್ನಲಿ ನಮ್ಗೆ ಯಾವುದೇ ರೀತಿ ಏನೂ ಇಲ್ಲ. ಒಂದು ಟೈಮಲ್ಲಿ ಮಾತಾಡ್ತಿರ್ಲಿಲ್ಲ, ಅದೆಲ್ಲ ಇತ್ತು. ಬಟ್ ಈಗೆಲ್ಲ ಚೆನ್ನಾಗೇ ಇದ್ದೀವಿ. ಸಿನಿಮಾ ಸಿಕ್ಕಿದ್ರೆ ಖಂಡಿತವಾಗ್ಲೂ ಜೊತೆ ಕೆಲಸ ಮಾಡ್ತೀನಿ. ಲಾಸ್ಟ್ ಭೇಟಿ ಆಗಿದ್ದು ಅಂದರೆ ನೀವು ಹೇಳಿದ್ದಕ್ಕೆ ಕ್ವಶನ್ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇರುತ್ತೆ, ಅವರು ಮಾತಾಡ್ತಾ ಇಲ್ಲ, ಮನಸ್ತಾಪಗಳಿಗೆ ಅಂತೇಳಿ. ಅದು ನಮಗೊಂದಷ್ಟು ಕ್ಲಾರಿಟಿ ಇದೆ. ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಅದು ನಾವು ತಲೆ ಕೆಡಿಸ್ಕೋಕ್ಕಾಗಲ್ಲ. ನಾವು ಫ್ಯಾಮಿಲಿ ನಾವು ಚೆನ್ನಾಗೇ ಇದ್ದೀವಿ. ಏನಾಯ್ತು, ಒಂದ್ಸಲಿ ಏನೋ ಡಿಸ್ಪ್ಯೂಟ್ ಆಯ್ತು, ಅದಾದ್ಮೇಲೆ ಎಲ್ರಿಗೂ ಗೊತ್ತಿತ್ತು ಅದು. ನಮ್ ಜಗಳ ಆಗಿತ್ತು, ಅದೆಲ್ಲ ಆಯ್ತು. ಅದಾದ್ಮೇಲೆ ಒಟ್ಟಿಗೆ ಆದ್ವಿ, ಇವಾಗ ಚೆನ್ನಾಗೇ ಇದ್ದೀವಿ. ಬಟ್ ಸಿನಿಮಾ ಮಾಡಕ್ಕೆ ಪಾತ್ರಗಳು ಒಂದಾಗ್ಬೇಕಲ್ಲ. ಪಾತ್ರಗಳು ಕರೆಕ್ಟ್ ಆಗಿದೆ, ಖಂಡಿತವಾಗ್ಲೂ ಮಾಡ್ತೀನಿ. ಭೀಮಲ್ ಆಲ್ಮೋಸ್ಟ್ ಆಗಿತ್ತು, ಬಟ್ ಆಗ್ಲಿಲ್ಲ. ಕೊನೆಗೆ ಆಗ್ಬಿಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ನನಗೂ ಆಸೆ ಇದೆ ಇರ್ಬೇಕಿತ್ತು ಅಂತ. ಏನ್ ಮಾಡಕ್ಕಾಗತ್ತೆ, ಇರ್ತಾವಲ್ಲ ನಮ್ದು ಸಣ್ಣ ಪುಟ್ಟ ವ್ಯವಹಾರ ವಿಚಾರಗಳು. ಅದು ವರ್ಕೌಟ್ ಆಗಿಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ಸಿನಿಮಾ ಮಾಡಿಲ್ಲ. ಅವತ್ತು ಹೇಳ್ದೆ, ಭಾರಿ ಖುಷಿ ನನಗೆ ಕೆಲಸ ಮಾಡಕ್ಕೆ. ಯಾಕಂದ್ರೆ ದುನಿಯಾ ಆದ್ಮೇಲೆ ನಾವಿಬ್ರು ಎಲ್ಲೋ ಕಾಣಿಸ್ಕೊಳ್ಳೇ ಇಲ್ಲ, ಬರೀ ಕಾಂಟ್ರವರ್ಸಿಗಳಲ್ಲೇ ಹೆಸರಾಗ್ತಾ ಇತ್ತು. ಸಿನಿಮಾ ಮಾಡಿ ಹೆಸರು ಮಾಡಬೇಕು ಅಂತ ನಮಗೂ ಆಸೆ ಇದೆ. ಸಿನಿಮಾ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ.